ಹಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಕ್ವಾಂಟಮ್ ಕೆಮಿಸ್ಟ್ರಿ ರಿಲೇಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ತೀನಿ. ಹಾಗಿದ್ರೆ ಶುರು ಮಾಡೋಣ ಬನ್ನಿ. ನೋಡ್ರಿ, ಮೊದಲೇ ಕ್ವಶನ್ ಏನಿದೆ ಅಲ್ಲ, ದಟ್ ಇಸ್ ರಿಲೇಟೆಡ್ ಟು ಡಿ ಬ್ರೋಗ್ಲೆ ಇಕ್ವೇಷನ್ ಅಂತ. ನೋಡ್ರಿ ಇಲ್ಲಿ, ಸೊ ಒಂದೇ ಕ್ವಶನ್ ಇದೆ, ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಇನ್ಕರೆಕ್ಟ್ ಅಬೌಟ್ ಡಿ ಬ್ರೋಗ್ಲೆ ರಿಲೇಷನ್ಶಿಪ್ ಅಂತ. ನೋಡ್ರಿ ಇಲ್ಲಿ ಏನು ಕೇಳ್ತಾ ಇದ್ದಾರೆ ಅಂದರೆ ಅವರು ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಡಿ ಬ್ರೋಗ್ಲೆ ಇಕ್ವೇಷನ್ ನಿಮಗೆ ಆಲ್ರೆಡಿ ಗೊತ್ತಿದೆ, ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ಎಮ್ ಇಂಟು ವಿ ಅಂತಂದು, ಅಥವಾ ಹೆಚ್ ಡಿವೈಡೆಡ್ ಬೈ ಪಿ ಅಂತಂದೆ. ನೋಡ್ರಿ ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಅಂದರೆ ಹೆಚ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಇಂಟು ಪಿ ಅನ್ನೋದೇನಿದೆಯಲ್ಲ ಅದು ಸಹಿತ ಸರಿ ಇದೆ ರೀ. ಯಾಕಂದರೆ ಈಗ ಈ ಪಿನ ಆ ಕಡೆ ಒಯ್ದೆ ಅಂದ್ರೆ ಅವಾಗ ಹೆಚ್ ಇಸ್ ಈಕ್ವಲ್ ಟು ಲ್ಯಾಂಬ್ಡಾ ಪಿ ಅಂತ ಆಗುತ್ತೆ. ಅದಕ್ಕೋಸ್ಕರ ಆಪ್ಷನ್ ಎ ಈಸ್ ರೈಟ್ ಅಂತಂದು. ನೆಕ್ಸ್ಟ್ ಆಪ್ಷನ್ ಬಿ ನೋಡ್ರಿ, ಈಸ್ ಈಕ್ವಲ್ ಟು ಹೆಚ್ ನ್ಯೂ ಅಂತಂದು. ನ್ಯೂ ಬದಲಿಗೆ ಏನು ಬರಿಬೋದು ನಾವು? ಸೊ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತ ಬರ್ಕೋಬೋದು, ಹೌದಲ್ರಿ? ನ್ಯೂ ಬದಲಿಗೆ ಸಿ ಡಿವೈಡ್ ಬೈ ಲ್ಯಾಂಬ್ಡಾ ಅಂತ ಬರ್ಕೋಬೋದು. ಅದಕ್ಕೋಸ್ಕರ ದಿಸ್ ಇಕ್ವೇಷನ್ ಈಸ್ ಆಲ್ಸೋ ಕರೆಕ್ಟ್ ಅಂತಂದು, ರೈಟ್? ಹೆಚ್ ಸಿ ಲ್ಯಾಂಬ್ಡಾ ಅಂತಂದು. ನೆಕ್ಸ್ಟ್ ಈಗ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ಎಮ್ ಇಂಟು ವಿ ಅರ ಬರಿಬೋದು ನಾವು, ಎಮ್ ಇಂಟು ಸಿ ಅಂತಂದಾದರೂ ಬರಿಬೋದು. ಅದಕ್ಕೋಸ್ಕರ ಸೊ ದೀಸ್ ತ್ರೀ ಆರ್ ಕರೆಕ್ಟ್, ಬಟ್ ಡಿ ಆಪ್ಷನ್ ಏನಿದೆಯಲ್ಲ ದಟ್ ಇಸ್ ನಾಟ್ ಕರೆಕ್ಟ್ ಅಂತಂದು, ರೈಟ್? ಸೊ ಈ ಕೈನೆಟಿಕ್ ಇಸ್ ಈಕ್ವಲ್ ಟು 2h ನ್ಯೂ divided by lambda ಅಂತಂದ್ರೆ that is not correct actually. So for that reason the correct answer for this question number 1 is option number D ಅಂತಂದ್ರೆ. So let us solve second question. ಎರಡನೇ ಕ್ವಶನ್ ನಾವು ನೋಡಿದ್ರೆ ಆಯ್ತು, the linear momentum of a photon of wavelength 350 nanometer is equal to ಅಂತ ಹೇಳ್ತಾ ಇದ್ದಾರೆ ಅವರು. ಅಲ್ಲಿ ನಮಗೆ ಏನು ಕೇಳ್ತಾ ಇದ್ದಾರೆ ಅಂದ್ರೆ, ಸೊ ಒಂದು ವೇವ್ಲೆಂತ್ ಕೊಟ್ಟಿದ್ದಾರೆ, ನಮಗೆ ಅವ್ರು ಏನು ಕೇಳ್ತಾ ಇದ್ದಾರೆ ಅಂದ್ರೆ ಲೀನಿಯರ್ ಮೂಮೆಂಟಮ್ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ನೋಡ್ರಿ, ಇದಕ್ಕೆ ನಾವು ಏನು ಮಾಡ್ಬೇಕಂದ್ರೆ ಲ್ಯಾಂಬ್ಡಾ ಇಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ಪಿ ಅಂತ ಒಂದು ಫಾರ್ಮುಲಾ ಇದೆಯಲ್ಲ, ಇದನ್ನು ನಾವು ಯೂಸ್ ಮಾಡಬೇಕು. ಸೊ ಪಿ ಈಸ್ ನಥಿಂಗ್ ಬಟ್ ಲೀನಿಯರ್ ಮೂಮೆಂಟಮ್. ಪಿ ಈಸ್ ಈಕ್ವಲ್ ಟು ಹೆಚ್ ಡಿವೈಡೆಡ್ ಬೈ ಲ್ಯಾಂಬ್ಡಾ ಅಂತಂದು. ನೋಡ್ರಿ ಹೆಚ್ ವ್ಯಾಲ್ಯೂ ಎಷ್ಟಿರುತ್ತೆ ಹೇಳ್ರಿ, ಅದು 6.626 ಇಂಟು 10 to the power minus 34 divided by 350 ಇಂಟು 10 to the power -9 ಅಂತಂದು. ನೋಡ್ರಿ ಇಲ್ಲಿ ನ್ಯಾನೋಮೀಟರ್ ಒಳಗಡೆ ಐತಿ, ಅದಕ್ಕೋಸ್ಕರ -9 ಅಂತಂದು. ನಾನು ಇಲ್ಲಿ ಮೊದಲಿಗೆ ಏನು ಮಾಡ್ತೇನೆ ಅಂದರೆ, ಇಲ್ಲಿ ಈಗ ಇದು 6.6 ಇದೆ ರೀ, ಇಲ್ಲಿ 350 ಇದೆ. ಅದಕ್ಕೋಸ್ಕರ ನಾವು ಇದನ್ನೇನು ಮಾಡಿದ್ರೆ ಆಯ್ತು ಅಂದ್ರೆ, ಸೊ ಇದನ್ನ ಕನ್ವರ್ಟ್ ಮಾಡ್ಕೊಂಡ್ರೆ ಆಯ್ತು ರೀ, ಅಂದರೆ 3.5ಗೆ ಕನ್ವರ್ಟ್ ಮಾಡ್ಕೊಂಡ್ರೆ ಆಯ್ತು. ಇದನ್ನ 6.6ಗೆ ಇಟ್ಕೋತೀನಿ ನಾನು. ಅವಾಗ ಇದು 1 ಇದು 2 ಅಂತ ಆಗುತ್ತೆ. ಸೊ ಆಲ್ಮೋಸ್ಟ್ 2 ಆಗುತ್ತೆ ಇದು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಇಲ್ಲಿ ಮೀನ್ಸ್ ಲೆಟ್ಸ್ ಕನ್ವರ್ಟ್ ದಿಸ್ ಒನ್. ಅವಾಗ ಇದೇನಾಗುತ್ತೆ ಅಂದರೆ 10 to the power -7 ಆಗುತ್ತೆ ಇದು, ರೈಟ್? ಸೊ 1 2 ಅಂತಂದು. ಸೊ ಇದು 10 to the power -34 ಅಂದರೆ ಇದು ಎಷ್ಟಾಗುತ್ತೆ ರೀ? ಇದು 4 ಮತ್ತು 3 ಅಂದರೆ 27 ಆಗುತ್ತೆ, ರೈಟಾ? ಅಂದರೆ 10 to the power ಅಂದರೆ 2 ಇಂಟು 10 to the power -27 ಅಂತಂದು. ನೋಡಿರಿ -27 ಏನಿದೆ ಅಲ್ಲ, ಅಂದರೆ 2 ನಿಯರ್ ಟು 2 ಇಂಟು 10 to the power -27 ಏನಿದೆ ಅಲ್ಲ, ಸೊ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್. ನೋಡ್ರಿ ಆಪ್ಷನ್ ನಂಬರ್ ಬಿ ಏನಿದೆ ಅಲ್ಲ, ಸೊ ದಟ್ ಇಸ್ ದಿ ಕರೆಕ್ಟ್ ಆನ್ಸರ್, ರೈಟ್? ಸೊ ಲೆಟ್ ಅಸ್ ಮೂವ್ ಟು ದ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್. ನೋಡ್ರಿ ದಿಸ್ ಕ್ವಶನ್ ಈಸ್ ರಿಲೇಟೆಡ್ ಟು ವೇವ್ ಫಂಕ್ಷನ್ ಅಂತಂದ್ರೆ. ನೋಡ್ರಿ ಒಂದನೇ ಕ್ವಶನ್ನ ನಾವು ನೋಡಿದ್ರೆ ಆಯ್ತು. ಸೊ ಆ್ಯನ್ ಈವನ್ ಫಂಕ್ಷನ್ ಈಸ್ ಅಂತ ಕೇಳ್ತಾ ಇದ್ದಾರೆ ರೀ. ನೋಡ್ರಿ ಈವನ್ ಫಂಕ್ಷನ್ದು ಪ್ರಾಪರ್ಟಿ ಏನಾಗಿರ್ತೈತಿ ಅಂತಂದು. ನೋಡ್ರಿ ಈವನ್ ಫಂಕ್ಷನ್ ಅಂದರೆ ಏನಂತ ಅವ್ರು ಕೇಳ್ತಾ ಇದ್ದಾರೆ ನಮಗೆ. ಸೊ ಯು ಕ್ಯಾನ್ ಸಿ ದಿಸ್ ಒನ್. ನೋಡ್ರಿ ಈವನ್ ಫಂಕ್ಷನ್ ಅಂದರೆ ಏನಂತ ಕೇಳ್ತಾ ಇದ್ದಾರೆ. ಈಗ ನೀವು ಆಪ್ಷನ್ ನಂಬರ್ ಎ ನೋಡಿದ್ರಿ ಅಂತ ಅನ್ಕೊಳ್ರಿ, ಇಲ್ಲಿ ನಾನು ಯಾವ್ದಾರ ಒಂದು ಆಡ್ ವ್ಯಾಲ್ಯೂನ ಹಾಕಿದೆ ಅಂತ ಅನ್ಕೊಳ್ರಿ, ಅದು ಏನು ಮಾಡ್ತೈತೆ ಅಂದ್ರೆ ಈವನ್ ಆಗಿ ಕನ್ವರ್ಟ್ ಮಾಡ್ತೈತೆ ರೀ. ನೆಕ್ಸ್ಟ್ ಪ್ರಾಡಕ್ಟ್ ಆಫ್ 2 ಈವನ್ ಫಂಕ್ಷನ್ ಈಸ್ ಆಲ್ಸೋ ಈವನ್ ಫಂಕ್ಷನ್ ಅಂತಂದ್ರೆ, ರೈಟ್? ಅದು ಸಹಿತ ಕರೆಕ್ಟ್ ಆಗಿದೆ. ಪ್ರಾಡಕ್ಟ್ ಆಫ್ 2 ಆಡ್ ಫಂಕ್ಷನ್ ಈಸ್ ಆಲ್ಸೋ ಈವನ್ ಫಂಕ್ಷನ್. ಬಟ್ ಅದೇ ಪ್ರಾಡಕ್ಟ್ ಆಫ್ ಈವನ್ ಆ್ಯಂಡ್ ಆಡ್ ಫಂಕ್ಷನ್ ಈಸ್ ನಾಟ್ ಈವನ್ ಫಂಕ್ಷನ್, ಬಟ್ ಇಟ್ ಈಸ್ ಎ ಆಡ್ ಫಂಕ್ಷನ್ ಅಂತಂದು. ಅದಕ್ಕೋಸ್ಕರ ಇಲ್ಲೇನಾಗುತ್ತೆ ಅಂದ್ರೆ ಸ್ಟೇಟ್ಮೆಂಟ್ 1 ಈಸ್ ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ 3 ಈಸ್ ಆಲ್ಸೋ ಕರೆಕ್ಟ್, ಬಟ್ ಸ್ಟೇಟ್ಮೆಂಟ್ ನಂಬರ್ 4 ಈಸ್ ರಾಂಗ್ ಅಂತಂದು. ಅದಕ್ಕೋಸ್ಕರ ಆಪ್ಷನ್ ನಂಬರ್ ಎ 1 2 3 ಏನಿದೆ ಅಲ್ಲ ಅದು ಸರಿಯಾಗಿದೆ ಅಂತಂದು, ರೈಟ್? ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಸೆಕೆಂಡ್ ಕ್ವಶನ್. ಎರಡನೇ ಕ್ವಶನ್ನ ನಾವು ಡಿಸ್ಕಷನ್ ಮಾಡಿದ್ರೆ ಆಯಿತು. ನೋಡ್ರಿ ಆನ್ ಅಕ್ಸೆಪ್ಟೇಬಲ್ ವೇವ್ ಫಂಕ್ಷನ್ ಮಸ್ಟ್ ಬಿ ಅಂತ ಕೇಳ್ತಾ ಇದ್ದಾರೆ ಅವರು, ರೈಟ್? ನೋಡ್ರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ದು ಪ್ರಾಪರ್ಟಿ ಏನು ಅಂತ ಅವ್ರು ನಮಗೆ ಕೇಳ್ತಾ ಇದ್ದಾರೆ. ನೋಡ್ರಿ ಈಗ ನಾನು ನಿಮಗೆ ಅಕ್ಸೆಪ್ಟಬಲ್ ವೇವ್ ಫಂಕ್ಷನ್ ಅಂತ ಹೇಳೋದಕ್ಕೆ ನಾನು ನಿಮಗೆ 3 ಪ್ರಾಪರ್ಟೀಸ್ ಹೇಳಿದ್ದೀನಿ ನಾನು ನಿಮಗೆ. ಒಂದು ಕಂಟಿನ್ಯೂಸ್, ಎರಡನೇದು ಸಿಂಗಲ್ ವ್ಯಾಲ್ಯೂಡ್, ರೈಟ್?
ಸಿಂಗಲ್ ವ್ಯಾಲ್ಯೂಡ್ ಆ್ಯಂಡ್ ಫೈನೈಟ್ ಅಂತ ಹೇಳಿದ್ವಿ, ಕರೆಕ್ಟಾ? ನೋಡಿರಿ ಇಲ್ಲಿ ಕಂಟಿನ್ಯೂಸ್ ಮತ್ತು ಸಿಂಗಲ್ ವ್ಯಾಲ್ಯೂಡ್ ಅಂದ್ರಕ್ಕೆ ನಮಗೆ ಗೊತ್ತಾಗುತ್ತೆ, ಬಟ್ ಇಲ್ಲಿ ಫೈನೈಟ್ ಐತೆ ಇಲ್ಲ ಅನ್ನೋದು ನಮಗೆ ಡೈರೆಕ್ಟಾಗಿ ಫೈಂಡ್ ಔಟ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ, ಈ ಫೈನೈಟ್ ಇದೆ ಅಂತಂದು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಒಂದು ಕಂಡೀಷನ್ನ ನಾವು ಹಾಕ್ತೀವಿ ರೀ. ನೋಡಿರಿ ಇಲ್ಲಿ ಕಂಟಿನ್ಯೂಸ್ ಫಸ್ಟ್ ಡೆರಿವೇಟಿವ್, ಸಿಂಗಲ್ ವ್ಯಾಲ್ಯೂಡ್ ಆ್ಯಂಡ್ ಸ್ಕ್ವೇರ್ ಇಂಟಿಗ್ರೇಬಲ್ ಅಂತ ಇದೆ ರೀ. ಎರಡನೇ ಆಪ್ಷನ್ ಏನಿದೆ ರೀ, ಡಿಸ್ಕಂಟಿನ್ಯೂಸ್ ಹ್ಯಾವಿಂಗ್ ಕಂಟಿನ್ಯೂಸ್ ಫಸ್ಟ್ ಡೆರಿವೇಟಿವ್ ಆ್ಯಂಡ್ ಸಿಂಗಲ್ ವ್ಯಾಲ್ಯೂಡ್ ಆ್ಯಂಡ್ ಬಿ ಎ ಸ್ಕ್ವೇರ್ ಇಂಟಿಗ್ರೇಬಲ್ ಅಂತಂದು. ನೋಡಿರಿ ಇಲ್ಲಿ ಡಿಸ್ಕಂಟಿನ್ಯೂಸ್ ಇದಕ್ಕೋಸ್ಕರ ಆಪ್ಷನ್ ನಂಬರ್ ಬಿ ಏನಿದೆಲ್ಲ ದಟ್ ಇಸ್ ರಾಂಗ್. ನೋಡಿರಿ ಕಂಟಿನ್ಯೂಸ್ ಫಸ್ಟ್ ಡೆರಿವೇಟಿವ್ ಆ್ಯಂಡ್ ಬಿ ಆಫ್ ಎನಿ ವ್ಯಾಲ್ಯೂಡ್ ಆ್ಯಂಡ್ ನೋ ರಿಸ್ಟ್ರಿಕ್ಷನ್ ಇನ್ ದಿ ಸ್ಕ್ವೇರ್ ಇಂಟಿಗ್ರೇಬಲ್ ಅಂತ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಸಿ ಈಸ್ ಆಲ್ಸೋ ರಾಂಗ್ ಅಂತಂದೆ. ನೋಡಿರಿ ಇಲ್ಲಿ ನಮಗೆ ಏನಾಗಬೇಕಂದ್ರೆ ಕಂಟಿನ್ಯೂಸ್ ಸಿಂಗಲ್ ವ್ಯಾಲ್ಯೂಡು ಮತ್ತು ಫೈನೈಟ್ ಆಗಿರಬೇಕು. ಇದು ಫೈನೈಟ್ ಇದೆ ಅಂತಂದು ನಾನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಏನು ಮಾಡ್ತೀವಿ ಅಂದ್ರೆ ಸ್ಕ್ವೇರ್ ಇಂಟಿಗ್ರೇಬಲ್ ಅನ್ನೋ ಒಂದು ಕಂಡೀಷನ್ನ ನಾವು ಹಾಕ್ತೀವಿ ರೀ, ರೈಟ್? ಅಂದರೆ ಈಗ ನನ್ನ ಹತ್ರ ಒಂದು ವೇವ್ ಫಂಕ್ಷನ್ ಇದೆ ಅಂತ ಅಂದ್ಕೊಳ್ರಿ, ಇದನ್ನು ಸ್ಕ್ವೇರ್ ಮಾಡ್ತೀವಿ ರೀ. ನಾವು ಸ್ಕ್ವೇರ್ ಮಾಡಿಬಿಟ್ಟು ಅದ್ರದ್ದು ಇಂಟಿಗ್ರೇಷನ್ ನಾವು ತೊಗೋತೀವಿ. ಇಂಟಿಗ್ರೇಷನ್ ನಾವು ತೊಗೊಂಡ್ವಿ ಅಂತ ಅಂದ್ಕೊಳ್ರಿ, ನನಗೆ ಒಂದು ಫೈನೈಟ್ ಆಗಿರೋವಂಥ ವ್ಯಾಲ್ಯೂ ಬರುತ್ತೆ, ಅಂದರೆ ನಾಟ್ ಈಕ್ವಲ್ಸ್ ಟು ಇನ್ಫಿನಿಟಿ. ಸೊ ಒಂದು ಫೈನೈಟ್ ಆಗಿರೋವಂಥ ಒಂದು ವ್ಯಾಲ್ಯೂ ಬರುತ್ತೆ. ಸೊ ಇಟ್ ಮೀನ್ಸ್ ಇಟ್ ಹ್ಯಾಸ್ ಫೈನೈಟ್ ವ್ಯಾಲ್ಯೂ ಅಂತಂದ್ರೆ, ರೈಟ್? ಫೈನೈಟ್ ವ್ಯಾಲ್ಯೂ ಅಂತಂದ್ರೆ ನೋಡಿರಿ ಇದೇ ಒಂದು ಕಂಡೀಷನ್ ನಮಗೆ ಆ ಪಾಸ್ಟುಲೇಟ್ಸ್ ಆಫ್ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಸಹಿತ ನಾವು ಇದನ್ನ ಕಲ್ತಿದ್ವಿ. ಅದಕ್ಕೋಸ್ಕರ ಇಲ್ಲಿ ಏನಾಗುತ್ತೆ ಅಂದ್ರೆ ಆಪ್ಷನ್ ನಂಬರ್ ಎ ಅನ್ನೋದೇನಿದೆಯಲ್ಲ ದಟ್ ಇಸ್ ಕರೆಕ್ಟ್. ಕಂಟಿನ್ಯೂಸ್ ಹ್ಯಾವಿಂಗ್ ಎ ಕಂಟಿನ್ಯೂಸ್ ಫಸ್ಟ್ ಡೆರಿವೇಟಿವ್, ಸಿಂಗಲ್ ವ್ಯಾಲ್ಯೂಡ್ ಆ್ಯಂಡ್ ಸ್ಕ್ವೇರ್ ಇಂಟಿಗ್ರೇಬಲ್ ಅಂತಂದ್ರೆ, ರೈಟ್? ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿ ಕ್ವಶನ್ ನಂಬರ್ 3. ನೋಡಿರಿ ಮೂರನೇ ಕ್ವಶನ್ ನಾವು ಡಿಸ್ಕಷನ್ ಮಾಡಿದ್ರೆ ಆಯಿತು. ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ ಫಾರ್, ನೋಡಿರಿ ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಟ್ರೂ So let us discuss about this one. Which of the following is true for acceptable wave function for bound state ಅಂತಂದ್ರೆ. ನೋಡಿರಿ ಬೌಂಡ್ ಸ್ಟೇಟ್ ಅಂದ್ರೆ ಇನ್ಫೈನೈಟ್ ಸ್ಟೇಟ್ ಅಂತ ಅನ್ಕೋಬೇಕು. ನೋಡಿರಿ ವೇವ್ ಫಂಕ್ಷನ್ ಮಸ್ಟ್ ಬಿ ರಿಯಲ್. ಸೊ ಇದು ಅಂದ್ರಿಗೆ ಕರೆಕ್ಟ್ ಇದೆ. ಸೊ ವೇವ್ ಫಂಕ್ಷನ್ ಮಸ್ಟ್ ಬಿ ಆನ್ ಈವನ್ ಫಂಕ್ಷನ್ ಅಂತಂದ್ರೆ. ನೋಡಿರಿ ಈ ಥರದ ಕಂಡೀಷನ್ ಇರೋದಿಲ್ಲ. ವೇವ್ ಫಂಕ್ಷನ್ ಮಸ್ಟ್ ಬಿ ಕ್ವಾಡ್ರಾಟಿಕಲಿ ಇಂಟಿಗ್ರೇಬಲ್ ಅಂತಂದ್ರೆ. ನೆಕ್ಸ್ಟು ವೇವ್ ಫಂಕ್ಷನ್ ಮಸ್ಟ್ ಬಿ ಆ್ಯಂಟಿಸಿಮೆಟ್ರಿಕ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ಚೇಂಜ್ ಆಫ್ ಎನಿ ಟೂ ಪಾರ್ಟಿಕಲ್ಸ್ ಅಂತ. ನೋಡಿರಿ ಇದಲ್ಲ ರೀ ಇದು. ಸೊ ಇದು ರಾಂಗ್. ನೆಕ್ಸ್ಟು ಮಸ್ಟ್ ಬಿ ರಿಯಲ್ ಅನ್ನೋದು ಸರಿ, ಬಟ್ ಇಲ್ಲಿ ನಮಗೆ ಏನು ಕೇಳ್ತಾ ಇದ್ದಾರೆ ಅಂದ್ರೆ ಬೌಂಡ್ ಸ್ಟೇಟ್ ಅಂದರೆ ಒಂದು ಪರ್ಟಿಕ್ಯುಲರ್ ಸ್ಟೇಟ್ ಒಳಗಡೆ ಏನಾಗಿರ್ತೈತಿ ಅಂತಂದ್ರೆ. ನೋಡಿರಿ ಈವನ್ ಫಂಕ್ಷನ್ ಅನ್ನೋದು ನಾಟ್ ಕರೆಕ್ಟ್, ಬಟ್ ಇಟ್ ಮಸ್ಟ್ ಬಿ ಕ್ವಾಡ್ರಾಟಿಕಲಿ ಇಂಟಿಗ್ರೇಬಲ್ ಅನ್ನೋದೇನಿದೆ ಅಲ್ಲ ಅದು ಬೌಂಡ್ ಸ್ಟೇಟ್ ಕಂಡೀಷನ್ಗೆ ಮೀನ್ಸ್ ಕರೆಕ್ಟಾಗಿರೋವಂಥ ಸ್ಟೇಟ್ಮೆಂಟ್ ಆಗಿರುತ್ತೆ ಅಂತಂದ್ರೆ, ರೈಟ್? ಅದಕ್ಕೋಸ್ಕರ ಆಪ್ಷನ್ ನಂಬರ್ ಸಿ ಈಸ್ ಕರೆಕ್ಟ್ ಅಂತಂದ್ರೆ. ನೋಡಿರಿ ಇಲ್ಲಿ ಏನಾಗುತ್ತೆ ಅಂದ್ರೆ ಕಂಟಿನ್ಯೂಸ್ ಇರಬೇಕು ಮತ್ತು ರಿಯಲ್ ಇರಬೇಕು ಮತ್ತು ಫೈನೈಟ್ ವ್ಯಾಲ್ಯೂ ಇರಬೇಕು ಅನ್ನೋದು ಸರಿ, ಬಟ್ ಇಲ್ಲಿ ಬೌಂಡ್ ಸ್ಟೇಟ್ ಒಳಗಡೆ ಏನಾಗಿರಬೇಕು ಅನ್ನೋದನ್ನ ಅವ್ರು ಕೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಅದು ಕ್ವಾಡ್ರಾಟಿಕಲಿ ಇಂಟಿಗ್ರೇಬಲ್ ಆಗಿರಬೇಕು ಅಂತ ಹೇಳ್ತಾ ಇದ್ದೀವಿ ರೀ, ರೈಟ್? ನೋಡಿರಿ ಅದು ಸ್ಕ್ವೇರ್ ಆಗಿರಬೇಕು. ಅದು ಸ್ಕ್ವೇರ್ ಮಾಡಿಬಿಟ್ಟು ಇಂಟಿಗ್ರೇಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ ಅದು. ಸೊ ಫೈನೈಟ್ ಇನ್ಫಿನಿಟಿಗಿಂತ ಮೀನ್ಸ್ ಇಟ್ ಮಸ್ಟ್ ಬಿ ಲೆಸ್ ದೆನ್ ಇನ್ಫಿನಿಟಿ ಅಂತಂದ್ರೆ, ರೈಟ್? ಸೊ ದಿಸ್ ಈಸ್ ಸ್ಕ್ವೇರ್ ಇಂಟಿಗ್ರೇಷನ್ದು ಸ್ಕ್ವೇರ್ ಇಂಟಿಗ್ರೇಬಲ್ದು ಕಂಡೀಷನ್ ಆಗಿರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್ ಕ್ವಶನ್ ನಂಬರ್ 4. ನೋಡ್ರಿ 4ನೇ ಕ್ವಶನ್ನ ಡಿಸ್ಕಷನ್ ಮಾಡಿದ್ರೆ ಆಯಿತು. ಸೊ ಇಂಡಿಕೇಟ್ ವಿಚ್ ಆಫ್ ದಿ ಫಾಲೋವಿಂಗ್ ಫಂಕ್ಷನ್ ಈಸ್ ಎಕ್ಸೆಪ್ಟೆಬಲ್ ಆ್ಯಸ್ ವೇವ್ ಫಂಕ್ಷನ್ ಅಂತಂದು. ನೋಡ್ರಿ ಈ ಒಂದು ಪರ್ಟಿಕ್ಯುಲರ್ ಕ್ವಶನ್ನ ನಾವೀಗ ಸಾಲ್ವ್ ಮಾಡಿದ್ರೆ ಆಯಿತು. ಸೊ ಲೆಟ್ ಅಸ್ ಟ್ರೈ ಟು ಸಾಲ್ವ್ ದಿಸ್ ಇಕ್ವೇಷನ್. ನೋಡ್ರಿ ಇಲ್ಲಿ ಒಂದು ಕಂಡೀಷನ್ ಇದೆ. ಸೊ ಇಂಡಿಕೇಟ್ ವಿಚ್ ಆಫ್ ದಿ ಫಾಲೋವಿಂಗ್ ಫಂಕ್ಷನ್ ಈಸ್ ಎಕ್ಸೆಪ್ಟೆಬಲ್ ಆ್ಯಸ್ ವೇವ್ ಫಂಕ್ಷನ್ ಅಂತಂದು. ನೋಡಿರಿ ವೇವ್ ಫಂಕ್ಷನ್ ಎಕ್ಸೆಪ್ಟೆಬಲ್ ವೇವ್ ಫಂಕ್ಷನ್ ಆಗಬೇಕಾಗಿತ್ತು ಅಂದರೆ ಅದು 3 ಕಂಡೀಷನ್ಸ್ನ ಫಾಲೋ ಮಾಡಬೇಕು. ಸೊ ಒಂದು ಕಂಟಿನ್ಯೂಸ್ದು ಮತ್ತು ರಿಯಲ್ ಮತ್ತು ಮೀನ್ಸ್ ಸಿಂಗಲ್ ವ್ಯಾಲ್ಯೂಡ್ ಅಂತಂದ್ರೆ, ರೈಟ್? ಸೊ ಸಿಂಗಲ್ ವ್ಯಾಲ್ಯೂಡ್ ಫೈನೈಟ್ ಆಗಿರ್ಬೇಕು ರೀ ಅದು. ಸೊ ಈಗ ನನಗೆ ಅದು ಸಿಂಗಲ್ ವ್ಯಾಲ್ಯೂಡು ಫೈನೈಟ್ ಆಗಿರಬೇಕಾಗಿತ್ತು ಅಂತ ಅಂದ್ಕೊಡ್ರಿ. ನಾವಿಲ್ಲಿ ಏನು ಮಾಡ್ತೀವಿ ಅಂದರೆ ಈ ಒಂದು ಕಂಡೀಷನ್ನ ನಾವು ಫಾಲೋ ಮಾಡ್ತೀವಿ. ಅಂದ್ರೆ ಸ್ಕ್ವೇರ್ ಇಂಟಿಗ್ರೇಬಲ್ ಆಗಿರ್ಬೇಕಂತಂದ್ರೆ ನಾನು ಇಲ್ಲಿ ಏನು ಮಾಡ್ತೀನಿ ಅಂದ್ರೆ, ಸೊ ಆ ಒಂದು ಫಂಕ್ಷನ್ಗೆ ಅದೇ ಫಂಕ್ಷನ್ನ ನಾವು ಮಲ್ಟಿಪ್ಲಿಕೇಶನ್ ಮಾಡಿಬಿಟ್ಟು ಸೊ ಇಂಟಿಗ್ರೇಷನ್ ಮಾಡಿದ್ವಿ ಅಂತ ಅಂದ್ಕೊಳ್ರಿ -∞ ಟು ಪ್ಲಸ್ ಇನ್ಫಿನಿಟಿ. ಸೊ ದ್ಯಾಟ್ ವ್ಯಾಲ್ಯೂ ಶುಡ್ ಬಿ ಲೆಸ್ ದ್ಯಾನ್ ಇನ್ಫಿನಿಟಿ, ಅಂದರೆ ಇನ್ಫಿನಿಟಿ ಬರಬಾರ್ದು ರೀ ಅದು, ರೈಟ್? ಸೊ ಈ ಥರ ಬಂತ ಅಂತ ಅಂದ್ಕೊಡ್ರಿ ದೆನ್ ಇಟ್ ಈಸ್ ಎ ಎಕ್ಸೆಪ್ಟೆಬಲ್ ವೇವ್ ಫಂಕ್ಷನ್ ಅಂತ. ನೋಡಿರಿ ಲೆಟ್ ಅಸ್ ಅಪ್ಲೈ ದಿಸ್ ಪರ್ಟಿಕ್ಯುಲರ್ ಕಂಡೀಷನ್ ಆನ್ ದೀಸ್ ಆಪ್ಷನ್ಸ್. ಈ ಆಪ್ಷನ್ಸ್ನಲ್ಲಿ ನಾನು ಅಪ್ಲೈ ಮಾಡ್ತಾ ಹೋಗ್ತೀನಿ. ಸೊ ಈಗ ನಾವು ಒಂದೇದು ನೋಡಿದ್ದೀವಿ ಅಂತ ಅಂದ್ಕೊಳ್ರಿ.
ನೋಡಿರಿ ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಅಂತಂದು ಎಕ್ಸ್ ಸ್ಕ್ವೇರ್ದು ಇಂಟಿಗ್ರೇಷನ್ ಏನಾಗುತ್ತೆ ಹೇಳ್ರಿ ಅದು 2x ಅಂತ ಆಗುತ್ತೆ. ಈಗ ನಾನು ಎಕ್ಸ್ ಮೈನಸ್ ಇನ್ಫಿನಿಟಿ ಮತ್ತು ಪ್ಲಸ್ ಇನ್ಫಿನಿಟಿ ಇವೆರಡು ಹಾಕಿದ್ವಿ ಅಂತ ಅಂದ್ಕೊಳ್ರಿ, ಅವಾಗ ಏನಾಗುತ್ತೆ ಅಂದರೆ ಇದ್ರದ್ದು ವ್ಯಾಲ್ಯೂ ಇನ್ಫಿನಿಟಿ ಆಗುತ್ತೆ. ಬಟ್ ಇದು ನಮ್ಮದು ಕಂಡೀಷನ್ನು ವೈಲೇಟ್ ಆಗುತ್ತೆ, ಅದಕ್ಕೋಸ್ಕರ ಆಪ್ಷನ್ ನಂಬರ್ ಎ ಇಸ್ ರಾಂಗ್. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ಇ ಟು ದ ಪವರ್ ಎಕ್ಸ್ ಅಂತ ಇದೆ ರೀ. ನೋಡಿರಿ ಇಂಟಿಗ್ರೇಷನ್ ಇ ಟು ದ ಪವರ್ ಎಕ್ಸ್ ಏನಾಗುತ್ತೆ ಹೇಳ್ರಿ, ಅದು ಇ ಟು ದ ಪವರ್ ಎಕ್ಸ್ ಆಗುತ್ತೆ ರೀ ಅದು. ಸೊ ಈಗ ನಾನು ಎಕ್ಸ್ ಇಸ್ ಟು ಇನ್ಫಿನಿಟಿ ಹಾಕಿದೆ ಅಂತ ಅಂದ್ಕೊಂಡ್ರೆ ಅವಾಗೂ ಸಹಿತ ನನಗೆ ಏನು ವ್ಯಾಲ್ಯೂ ಬರುತ್ತೆ ರೀ, ಅದು ಇನ್ಫಿನಿಟಿನ ಬರುತ್ತೆ. ಸೊ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ದಿಸ್ ಒನ್. ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಆಪ್ಷನ್ ನಂಬರ್ ಸಿ. ಸೊ ಇಂಟಿಗ್ರೇಷನ್ ಇ ಟು ದ ಪವರ್ ಮೈನಸ್ ಎಕ್ಸ್ ಏನಾಗುತ್ತೆ ಹೇಳ್ರಿ, ಅದು ಇ ಟು ದ ಪವರ್ ಮೈನಸ್ ಎಕ್ಸ್ ಡಿವೈಡೆಡ್ ಬೈ 1 ಮೈನಸ್ ಮೀನ್ಸ್ -1 ಅಂತ ಆಗುತ್ತೆ. ಅಂದರೆ ಇಲ್ಲಿ ನಾನು ಎಕ್ಸ್ ಇಸ್ ಟು ಇನ್ಫಿನಿಟಿ ಹಾಕಿದೆ ಅಂದರೆ ಅಗೇನ್ ಏನು ಬರುತ್ತೆ ಹೇಳ್ರಿ, ಇಲ್ಲಿ ಇನ್ಫಿನಿಟಿನ ಬರುತ್ತೆ. ಸೊ ಅದಕ್ಕೋಸ್ಕರ ಏನಾಗುತ್ತೆ ಅಂದ್ರೆ ಇಲ್ಲಿ ಆಪ್ಷನ್ ಎ ಈಸ್ ರಾಂಗ್, ಆಪ್ಷನ್ ಬಿ ಈಸ್ ಆಲ್ಸೋ ರಾಂಗ್, ಆಪ್ಷನ್ ಸಿ ಈಸ್ ಆಲ್ಸೋ ರಾಂಗ್ ಆಯ್ತು ಅಂತ ಅಂದ್ಕೊಳ್ರಿ. ದ ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ನಂಬರ್ ಡಿ ಅಂತಂದು. ನೋಡಿರಿ ಇಲ್ಲಿ ಏನಾಗುತ್ತೆ ಅಂತ ನಾನು ನಿಮಗೆ ಹೇಳ್ತೀನಿ. ಸೊ ಲೆಟ್ ಅಸ್ ಕನ್ಸಿಡರ್ ದ್ಯಾಟ್ ಒನ್. ನೋಡಿರಿ ಇಲ್ಲಿ ಆ್ಯಕ್ಚುಲಿ ಸ್ಕ್ವೇರ್ ಮಿಸ್ ಆಗಿದೆ, ಇಲ್ಲಿ ಸಹಿತ ಸ್ಕ್ವೇರ್ ಮಿಕ್ಸ್ ಆಗಿದೆ ರೀ. ಸೊ ಬಟ್ ದ ಫೈನಲ್ ವ್ಯಾಲ್ಯೂ ಈಸ್ ಇನ್ಫಿನಿಟಿ ಓನ್ಲಿ. ಸೊ ಲೆಟ್ ಅಸ್ ಕನ್ಸಿಡರ್ ದಿಸ್ ಒನ್. ಸೊ ಇಂಟಿಗ್ರೇಷನ್ ಇ ಟು ದ ಪವರ್ ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಅಂದರೆ ಏನಾಗುತ್ತೆ ರೀ, ಅದು 2x ಸ್ಕ್ವೇರ್ ಅಂತ ಆಗುತ್ತೆ. ನಾನು ಇದ್ರದ್ದು ಇಂಟಿಗ್ರೇಷನ್ ನಾನು ತೊಗೊಂಡ್ವಿ ಅಂತ ಅಂದ್ಕೊಳ್ರಿ. ಸೊ ದೇರ್ ವಿ ಡೋಂಟ್ ಗೆಟ್ ಇನ್ಫಿನಿಟಿ ಅಂತಂದ್ರೆ ರೈಟ್. So there we don't get infinity. So for that reason this is not equals to infinity. So for that reason option number D is the correct answer. So apart from this one, so we have some more questions. ನೋಡ್ರಿ ಇಲ್ಲಿ ಇನ್ನೂ ಸ್ವಲ್ಪ ಕ್ವಶನ್ಸ್ಗಳಿದಾವೆ, ಇವುಗಳನ್ನು ನಾವು ಏನು ಮಾಡಿದ್ರೆ ಆಯ್ತು ಅಂದ್ರೆ ನೆಕ್ಸ್ಟ್ ಕ್ಲಾಸಸ್ ಒಳಗಡೆ ಸ್ಟಡಿ ಮಾಡಿದ್ರೆ ಆಯ್ತು ರೈಟ್.